ಇವತ್ತೊಂದು ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಅದು ನಾನು ಚಿಕ್ಕದ್ರಲ್ಲಿ ತಿಂದಿರೋ ನೆನಪು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನನಗೂ ಕೂಡ ಗೊತ್ತಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಅಂದರೆ 6 o'clock ಟೈಮ್ ಬಂದು 11 o'clock ಆಗಿದೆ. ಈ ಟೈಮಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇದರಿಂದ ಬೆಳಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇನ್ನು ಇವತ್ತು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇ ವಾಚ್ ಮಾಡಿ ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ್ಬಿಟ್ಟು ಫಸ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಬೇಗನೂ ಕೂಡ ಆಗೋಯ್ತು. ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದ್ದೀನಿ. ಹೂವನ್ನೆಲ್ಲ ಚೇಂಜ್ ಮಾಡಿ ಇನ್ನು ನಾನು ಇವತ್ತೊಂದು ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಅದು ನಾನು ಚಿಕ್ಕದ್ರಲ್ಲಿ ತಿಂದಿರೋ ನೆನಪು ಅದು. ಹಾಗಾಗಿ ಆ ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆ ಏನು ಶೇರ್ ಮಾಡ್ತಿಲ್ಲ. ಅದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಫಸ್ಟು ನಾನು ರೆಸಿಪಿನ ಟ್ರೈ ಮಾಡಿ ಆಮೇಲೆ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆನೂ ಕೂಡ ಆಮೇಲೆ ನೆಕ್ಸ್ಟ್ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕೋ ಅದನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇನ್ನು ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇ ವಾಚ್ ಮಾಡಿ ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಮನೇನೂ ಕೂಡ ಕ್ಲೀನಿಂಗ್ ಆಗಿದೆ. ಪಾತ್ರೆ ಎಲ್ಲ ಬೆಳಗ್ಗೆ ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋಬೇಕು ಇವಾಗ ಫಸ್ಟು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ನಿಧಾನವಾಗಿ ಸಮಾಧಾನದಿಂದ ಮಾಡಬೇಕು. ಇಲ್ಲಾಂದರೆ ನಾವು ಮಾಡ್ತಿರೋ ಸ್ವೀಟ್ ಹಾಳಾಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಕೂಡ ಮೊಬೈಲಲ್ಲಿ ನೋಡ್ಕೊಂಡೇ ಮಾಡ್ತಾ ಇರೋದು. ಇವತ್ತು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ರೆಸಿಪಿಗಳೆಲ್ಲ ಯಾವುದೂ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು ಕೂಡ ಹಾಗೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಫಸ್ಟ್ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೋದ್ವಾರನೇ ಮಾಡೋಣ ಅಂತ ಅಂದ್ಕೊಂಡೆ. ಹುಷಾರಿಲ್ದಿದ್ದ ಕಾರಣ ಅದನ್ನು ಮಾಡೋಕ್ಕಾಗಲಿಲ್ಲ. ಅಂದರೆ ಹುಷಾರಿಲ್ದ ಟೈಮಲ್ಲಿ ಈ ಥರ ಕಷ್ಟದ ಕೆಲಸಗಳನ್ನ ಇಟ್ಕೊಂಡ್ರೆ ತುಂಬ ನಮಗೆ ರಿಸ್ಕ್ ಆಗುತ್ತೆ. ಹಾಗಾಗಿ ಆರಾಮಾಗಿದ್ದಾಗ ನಾವು ಇದನ್ನು ಮಾಡಬೇಕು. ಇನ್ನು ಹೆಲ್ತ್ ಸರಿ ಇಲ್ದಿದ್ದ ಟೈಮಲ್ಲಿ ಇವನ್ನೆಲ್ಲ ಮಾಡೋಕೆ ಹೋದರೆ ಅಷ್ಟು ಇಂಟ್ರೆಸ್ಟ್ ಕೂಡ ಇರಲ್ಲ, ಚೆನ್ನಾಗೋ ಕೂಡ ಬರಲ್ಲ. ಹಾಗಾಗಿ ನಾವು ಆರಾಮಾಗಿದ್ದಾಗಲೇ ಯಾವ್ದಾರು ಕೆಲಸ ಮಾಡಬೇಕು. ಇನ್ನೊಂದು ಏನಂದರೆ ನನಗೇನಾದರೂ ಅದು ಅಡುಗೆ ಮಾಡಬೇಕು ಅಂತ ಅನಿಸಿದ್ರೆ, ಅದನ್ನು ಮಾಡಲೇಬೇಕು ಅಂತ ಅನಿಸಿದ್ರೆ ಅದು ಮಾಡೋ ತನಕ ನಂಗೆ ಸಮಾಧಾನ ಇರಲ್ಲ, ಮಾಡೇ ಮಾಡ್ತೀನಿ. ಅಕಸ್ಮಾತ್ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವುದೂ ಕೂಡ ಮಾಡೋಕ್ಕೋಗಲ್ಲ. ಅದು ಯಾವತ್ತು ಇಂಟ್ರೆಸ್ಟ್ ಬರುತ್ತೆ ಆವತ್ತು ಮಾಡ್ತೀನಿ. ಇದು ಕೂಡ ತುಂಬ ದಿನದಿಂದ ವೆಯ್ಟಿಂಗ್ ಲಿಸ್ಟಲ್ಲೇ ಇತ್ತು, ಇದೊಂದು ಸ್ವೀಟ್ ಮಾಡಲೇಬೇಕು ಅಂತ. ಹಾಗಾಗಿ ಇದಕ್ಕೆ ಇವತ್ತು ಟೈಮ್ ಸಿಕ್ಕಿದೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇನ್ನು ರಾಗಿಯಿಂದ ಮಾಡ್ತಿರೋದ್ರಿಂದ ಬಾಡಿಗೂ ಕೂಡ ತಂಪು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಕಷ್ಟ ಅನ್ನಿಸ್ಬೋದು ಸ್ವಲ್ಪ, ಆಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಬೇಜಾರು ಅನಿಸಲ್ಲ. ಆಮೇಲೆ ಏನೋ ಒಂಥರ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಬಂದಿದೆಯಾ ಅಂತ. ಹಾಗಾಗಿ ನಾನು ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನನಗೂ ಕೂಡ ಗೊತ್ತಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಯಾವುದು ರೆಸಿಪಿ, ಯಾವುದು ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ. ಇದಂತೂ ತುಂಬಾ ಕಷ್ಟ. ಸ್ವಲ್ಪ ಪೇಷನ್ಸ್ ಇರೋರು, ತಾಳ್ಮೆ ಇದ್ದವರು ಮಾಡಬೇಕು ಇದನ್ನು. ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಪಕ್ಕ ಈ ಸ್ವೀಟು ಕೆಟ್ಟೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ ಮಾಡಿದ್ದು ಸಹ. ಹಾಗಾಗಿ ಇವಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಕಡುಬು ಮಾಡೋಣ ಅಂತ ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೆ. ಅದನ್ನು ಸ್ವಲ್ಪ ಇವಾಗ ರವೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರವೆ ಮಾಡಿ ಇಟ್ಕೊಂಡ್ರೆ ಹೆಂಗೆ ಅಂದರೆ ಯಾವಾಗ ಬೇಕೋ ಅವಾಗ ಕಡುಬನ್ನ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಹಾಗಾಗಿ ರವೆನ ಮಾಡಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡಿ ಇಟ್ಕೋತಾ ಇರೋದು. 1-2 ಟೈಮ್ ಏನೋ ನಾನಾಗೆ ಕಡುಬು ಮಾಡಿದ್ದು ಅಷ್ಟೇ. ಇದು ಒಂದು 3ನೇ ಸರಿ ಮಾಡ್ತಿರೋದು. ಹಾಗಾಗಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಕಡುಬು, ನಮಗೂ ಕೂಡ ತುಂಬಾ ಇಷ್ಟ. ಆ ಸೈಡೆಲ್ಲ ಕಡುಬು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಫೇವ್ರೇಟೇ. ಎಲ್ಲರಿಗೂ ಗೊತ್ತಿರುತ್ತೆ ಕಡುಬು ಅಂದರೆ ಅಕ್ಕಿ ಕಡುಬು. ಹಾಗಾಗಿ ರವೆ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಕಡುಬನ್ನ ಮಾಡ್ಕೊಬೋದು. ಚಿಕನ್ ಸಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಡುಬು. ಹಾಗಾಗಿ ಎಲ್ಲ ಆ ಕೆಲಸನೂ ಕೂಡ ಮುಗೀತು. ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ. ಇವತ್ತಂತೂ ತುಂಬಾ ಕೆಲಸ ಇದೆ. ಇನ್ನು ನಿನ್ನೆ ನನ್ನ ಹಸ್ಬೆಂಡು ಮೇಲೆ ಬರ್ತಾ ಅವರೆಕಾಯಿ ತಂದಿದ್ದಾರೆ. ಅದು ಕೂಡ ಚೆನ್ನಾಗಿಲ್ಲ ಅವರೆಕಾಯಿ. ಈಗ ಈ ಟೈಮಲ್ಲಿ ಅವರೆಕಾಯಿ ಚೆನ್ನಾಗಿರಲ್ಲ. ಅವರೇನೋ ಒಂದು 100 ರೂಪಾಯಿಗೆ 1.5 kg ಏನೋ ಕೊಟ್ಟರಂತೆ. ಹಾಗಾಗಿ ಇದನ್ನು ತೊಗೊಬಂದಿದ್ದಾರೆ. ಅದನ್ನು ಒಂದು ಅರ್ಧ ಬಿಡಿಸ್ಬಿಟ್ಟು ನೆನೆ ಸಾಂಬಾರು ಮಾಡಿದ್ದೆ ನೈಟು. ಇನ್ನೇನೊಂದು ಅರ್ಧ ಇದೆ, ಅದನ್ನು ಬಿಡಿಸ್ಬಿಟ್ಟು ನೆನೆಸ್ಬಿಟ್ಟು ಚಿಲ್ಕ್ಸಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದಿನ ಸಾಂಬಾರು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದೊಂದಿನ ಮಾಡ್ಕೊಂಡ್ರಾಯ್ತು ಅಂತ. ಹಾಗಾಗಿ ಯಾವಾಗಲೂ ನಾವು ಊರಿಂದನೇ ರಾಗಿ ತರ್ತಾ ಇದ್ದಿದ್ದು. ಈ ಸರಿ ಮರ್ತೋಗ್ಬಿಟ್ಟಿದ್ದೀನಿ ಹೇಳೋದ ಥರದ್ದು. ಹಾಗಾಗಿ ಇಲ್ಲೇ ಒಂದು 2 kg ಅಷ್ಟು ತಂದಿದ್ದೀನಿ ರಾಗಿಟ್ಟು. ಅದನ್ನ ಒಂದೆರಡು ಇಟ್ಕೋಬೇಕು. ಇನ್ನೂ ತುಂಬ ಕೆಲಸ ಇದೆ. ಬಟ್ಟೆ ವಾಷಿಂಗ್ ಕೆಲಸ ಮುಗಿಸಿ ಒಣಗಾಕ್ಬಿಟ್ಟಿದ್ದೀನಿ. ಅದೊಂದು ಕೆಲಸ ಮುಗೀತು. ಇನ್ನು ಈ ಕೆಲಸ ಮಾಡ್ಕೋಬೇಕು.
ಇನ್ನು ರವೆ ಮಾಡಲಿಕ್ಕೆ ಅಂತ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಒದ್ದೆ ಆಗಿತ್ತು. ಬೆಳಗ್ಗೆನ ಚಟ್ನಿನೇನೋ ಮಾಡಿದ್ದೆ, ಅದು ವಾಶ್ ಮಾಡಿಟ್ಟಿದ್ನಲ್ಲ, ಒದ್ದೆ ಥರ ಆಗಿತ್ತು. ಊರ ಕಡೆ ಆದರೆ ಬಿಸಿಲಿರುತ್ತೆ, ಆಚೆ ಒಣಗ್ಲಿಕ್ಕೆ ಇಟ್ಟರೆ ಬೇಗ ಡ್ರೈ ಆಗಿಬಿಡುತ್ತೆ. ಇಲ್ಲ ಹೆಂಗೆ ಅಂದರೆ ಅಷ್ಟು ಬಿಸಿಲು ಇರಲ್ಲ, ಆಚೆ ಇಡೋಕ್ಕೂ ಆಗೋಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ನೆರಳು ಜಾಸ್ತಿ, ಹಾಗಾಗಿ ಸ್ವಲ್ಪ ಸ್ಟವಲ್ಲೇ ಹಂಗೆ ಬಿಸಿ ಮಾಡಿಕೊಂಡು ಅದೆಲ್ಲ ನೀರು ಸಿಯೋವರೆಗೂ ಇಟ್ಕೊಂಡು ಆಮೇಲೆ ಬಟ್ಟೆಲಿ ಒರೆಸ್ಕೊತಾ ಇದ್ದೀನಿ. ನೀರೇನು ಇರಬಾರ್ದಲ್ಲ, ಹಾಗಾಗಿ ಸ್ವಲ್ಪ ದಿನ ಇಟ್ಟರೂ ಅದು ಹಾಳಾಗಬಾರ್ದು, ಹಾಗಾಗಿ ಆ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ರವೆನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಇವತ್ತಿನ ಕೆಲಸ ಇಷ್ಟು ಮುಗಿಯುತ್ತೆ. ಇನ್ನು ಅದನ್ವಿ ಕೂಡ ಸ್ಕೂಲಿಗೆ ಹೋಗಿದ್ದಾಳಲ್ಲ. ಇನ್ನೇನು ಕಡುಬಿಗೆ ರವೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಇದು ನಮಗೆ 2 ಸರಿ ಆಗುತ್ತೆ. ನಾನು 3 ಲೋಟನ ತೊಳೆದ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ. ಒಂದೂವರೆ ಲೋಟ 2 ದಿನ ಮಾಡ್ಕೋಬೋದು. ನಾನು 1.5 ಲೋಟ ಮಾಡಿಕೊಂಡ್ರೆ ಒಂದು 8ರಿಂದ 10 ಕಡುಬಂತೂ ಹಾಗೆ ಆಗ್ತವೆ ಚಿಕ್ಕದಾಗಿ. ಅದರಲ್ಲಾಗಿ ನನ್ನ ಮಗಳೇ ಜಾಸ್ತಿ ಇಷ್ಟಪಡೋದು, ಹಾಗಾಗಿ ಇನ್ನು 2 ದಿನ ಮಾಡ್ಕೋತೀನಿ. ನಾರ್ಮಲಾಗಿ ಚಿಕನ್ ಸಾರು ಮಾಡಿದೆ ಒಂದು ಸರಿ, ನಾರ್ಮಲಾಗಿ ಕಡುಬು ಮಾಡಿಕೊಂಡು ಇಲ್ಲ ಚಟ್ನಿ, ಹುಳಿಕಾಳು ಚಟ್ನಿ, ಇಲ್ಲಾಂದರೆ ಮಾಮೂಲಿಕಾಯಿ ಚಟ್ನಿನಾದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂದರೆ ಕಡುಬಿನ ಜೊತೆಗೆ ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿಕೊಂಡ್ರೆ ಅದು ಒಂಥರ ಹೆಲ್ತಿಯಾಗಿ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಇರುತ್ತೆ ಕೆಲಸಗಳು? ಒಂದೊಂದಿನ ಕೆಲಸ ಇರುತ್ತೆ, ಒಂದೊಂದಿನ ಕೆಲಸ ಇರಲ್ಲ. ಅದನ್ನು ಕಮೆಂಟಲ್ಲಿ ತಿಳಿಸಿರಿ, ಓಕೆನಾ? ಇನ್ನು ಆ ಕೆಲಸನೆಲ್ಲ ಮಾಡಿಬಿಟ್ಟು ಟೈಮ್ ಬಂದು 12:30 ಏನೋ ಆಗಿದೆ. ನಾವು ಅವರೆಕಾಳಿದ್ವಲ್ಲ, ಅದನ್ನು ಬಿಡಿಸಿ ಎತ್ತಿಟ್ಬಿಡೋಣ ಅಂತ. ಅದು ಬೇರೆ ಸಣ್ಣವು, ಬಿಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅವರೆಕಾಳು ಸೀಸನಲ್ಲಿ ಬರ್ತಾವಲ್ಲ, ಅವರೆಕಾಳು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಅದಾದರೆ ಎಷ್ಟು ಬೇಗ ಬಿಡಿಸ್ಬೋದು ಅಂದರೆ ಬೇಗ ಬಿಡಿಸಿ ಎತ್ತಿಡ್ಬೋದು. ತೊಗರಿಕಾಯಿ ಬರುತ್ತಲ್ಲ, ಆ ಥರ ಅಲ್ಲ, ಅವರೆಕಾಳು ಆರಾಮಾಗಿ ಬಿಡಿಸ್ಬೋದು. ಇವತ್ತು ತಂದಿದ್ದಾನಂದರೆ ಒಂಚೂರು ಚೆನ್ನಾಗೂ ಕೂಡ ಇರಲಿಲ್ಲ, ಸಣ್ಣ ಅವಲ್ಲ, ಕಾಳೆಲ್ಲ ಸಣ್ಣ, ಹಾಗಾಗಿ ಅದು ತಂದಿರೋ ಬಿಡಿಸೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಇನ್ನು ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಮಾತಾಡ್ಕೊಂಡು ಹಂಗೆ ಕಾಳನ್ನ ಬಿಡಿಸಿ ಇಟ್ಕೊಂಡೆ. ಇನ್ನು ಕಾಳನ್ನೆಲ್ಲ ಬಿಡಿಸ್ಬಿಟ್ಟು ಇನ್ನು ಮಧ್ಯಾಹ್ನದ ಊಟ ಮಾಡ್ಕೋತಾ ಇದ್ದೀನಿ. ಇನ್ನು ಸಾಂಬಾರು ಬಂದು ನಿನ್ನೆ ಅವರೆಕಾಳು ಸಾಂಬಾರು ಮಾಡಿದ್ನಲ್ಲ, ಅದೇ ಇತ್ತು, ಹಾಗಾಗಿ ಅದನ್ನೇ ಊಟ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪಿನಕಾಯಿ, ಊರಿಂದ ನಮ್ಮ ಅತ್ತೆ ಮಾಡ್ಕೊಟ್ಟು ಕಳಿಸಿರ್ತಾರೆ. ಉಪ್ಪಿನಕಾಯಿ, ಎಳ್ಳಿಕಾಯಿದು ಮತ್ತು ನಿಂಬೆಕಾಯಿದು, ಮಾವಿನಕಾಯಿದು ಎಲ್ಲ ಉಪ್ಪಿನಕಾಯಿ ಚೆನ್ನಾಗಿ ಹಾಕ್ತಾರೆ. ಇನ್ನು ಸಾಂಬಾರು ಬಂದು ಅವರೆಕಾಳು ಸಾಂಬಾರು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆ ಸೀಸನ್ ಟೈಮಲ್ಲಿ ಮಾಡಿದ್ರೆ ಎಲ್ಲ ಸಾಂಬಾರು ಕೂಡ ಚೆನ್ನಾಗಿರ್ತವೆ. ಇವಾಗ ಏನು ಸೀಸನ್ ಅಲ್ವಲ್ಲ ಅವರೆಕಾಳು, ಹಾಗಾಗಿ ಅಷ್ಟೊಂದೇನು ಟೇಸ್ಟ್ ಬರಲ್ಲ ಸಾಂಬಾರು. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಟೈಮ್ ಬಂದು 3 o'clock ಆಯಿತು. ಇನ್ನು ಧನ್ವಿನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೊರಡ್ತಾ ಇತ್ತು. ಇನ್ನು ಇದ್ದಕ್ಕಿದ್ದಂಗೆ ಮೋಡ ಕೂಡ ಆಗಿ ಮಳೆ ಬರೋಂಗೆ ಕೂಡ ಆಯಿತು. ಮಳೆ ಏನು ಬರಲ್ಲ, ತುಂಬಾ ಮೋಡ ಆಗಿಬಿಡುತ್ತೆ 7 o'clock ಆದಂಗೆ, ಆದರೆ ಮಳೆ ಅಂತೂ ಬರ್ತಾಯಿಲ್ಲ. ಈ ಸರಿ ಮಳೆನೇ ಕಡಿಮೆ ಅನಿಸುತ್ತೆ, ತುಂಬ ಬಿಸಿಲು ಬರ್ತಾ ಇರುತ್ತೆ. ಅಂದರೆ ಬೇಸಿಗೆಗಾಲನೇ ಆಗಿದೆ ಅನ್ಕೋಬೋದು. ಒಂದೊಂದು ಟೈಮ್ ಹಾಗೆ ಮೋಡನೂ ಕೂಡ ಆಗುತ್ತೆ. ಈ ಸರಿ ಮಳೆ ಬರುತ್ತಾ ಇಲ್ಲೋ ಅದೇ ಒಂದು ಡೌಟು, ಯಾವ ಟೈಮಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಇನ್ನು ಸ್ಕೂಲ್ ಹತ್ರ ಹೋಗಿ ಧನ್ವಿನೂ ಕೂಡ ಮನೆಗೆ ಕರ್ಕೊಬಂದೆ. ಹೆಂಗೋ ಮಳೆ ಬರಲಿಲ್ಲ, ಮಳೆ ಬರೋಂಗಾಗುತ್ತೆ, ಹೆಂಗೋ ಬರಲ್ಲ. ಮಳೆ ಬಂದರೆ ತುಂಬ ಕಷ್ಟ ಆಗಿಬಿಡುತ್ತೆ, ಗಾಡಿ ಎಲ್ಲ ಓಡ್ಸೋಕ್ಕೂ ಆಗೋಲ್ಲ. ಇನ್ನು ರೈನ್ ಕೋಟ್ ಹಾಕೊಂಡು ಗಾಡಿ ಓಡ್ಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಕ್ಳನ್ನ ಕರ್ಕೊಬರ್ಲಿಕ್ಕೆ ಈ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ಟೈಮೇ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಅದಕ್ಕೊಂದಕ್ಕೆ ಯೂಸ್ ಅನ್ಬೋದು. ಈ ಟೈಮಲ್ಲಿ ಮಳೆ ಬರಬೇಕು ಹೇಳಬೇಕಂದ್ರೆ. ಇನ್ನು ಮಾರ್ನಿಂಗೆ ನಾನು ರಾಗಿ ಹಾಲು ಬಾಯಿ ಮಾಡಿ ಇಟ್ಟಿದ್ನಲ್ಲ, ಅದನ್ನು ತೋರಿಸೋಣ ಧನ್ವಿಗೆ. ಇನ್ನು ಅದು ಪೀಸಾಗಿ ಕಟ್ ಮಾಡೋಣ ಅಂತ ತೆಗಿತಾ ಇದ್ದೀನಿ ಫ್ರಿಜ್ಜಿಂದ. ಇನ್ನು ರೆಡಿ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದು 12 ಗಂಟೆ ಹಿಂಗೆ ಇಟ್ಟು ಇವಾಗ ಒಂದು 3:30 ಹಿಂಗೆ, ಅಲ್ಲ 4 ಗಂಟೆ ನಾನು ಬಂದಿದ್ದು ಮನೆಗೆ. 4 ಗಂಟೆ ಹಿಂಗೆ ತೆಗೆದ್ಬಿಟ್ಟು ಪೀಸಸ್ಸಾಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರಾಗಿ ಹಾಲುಬಾಯಿ. ಇನ್ನು ನನಗಂತೂ ತುಂಬ ಇಷ್ಟ ಆಯಿತು. ಈಗ ಒಂದ್ಸರಿ ಟ್ರೈ ಮಾಡಿದ್ದೇನಲ್ಲ, ಆವಾಗ ಮಾಡ್ಕೊಂಡು ತಿನ್ಬೋದು. ತುಂಬಾ ತಂಪು ಕೂಡ, ಹೆಲ್ತಿಗೂ ಒಳ್ಳೇದಲ್ವ, ಹಾಗಾಗಿ ಒಂದ್ಸರಿ ಹೆಂಗೆ ಬರುತ್ತೆ ಅಂತ ನಾವು ಮಾಡಿಕೊಂಡ್ರೆ ಅದೇ ಥರ ನಾವು ಪ್ರಿಪೇರ್ ಮಾಡ್ಕೋಬೋದು ರೆಸಿಪಿನ. ಇನ್ನು ಧನ್ವಿ ರಿಯಾಕ್ಷನ್ ಹೇಗಿತ್ತು ಅಂದರೆ ಫಸ್ಟ್ ತಿನ್ನಿಸ್ದಾಗ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಇದ್ಲು. ಆಮೇಲೆ ಜಲ್ಲಿ ಟೈಪ್ ಇದೆ, ಚೆನ್ನಾಗಿದೆ, ಒಂಥರ ಹಿಂಗೆ ಅಲ್ಲಾಡಿಸ್ದಾಗ ಒಂಥರ ಅಲ್ಲಾಡುತ್ತಲ್ಲ, ಒಂಥರ ಸಾಫ್ಟಾಗಿ ಬಂದಿರುತ್ತಲ್ಲ ಒಂಥರ ಅಲ್ವಾ, ಹಾಗಾಗಿ ಹಂಗಂತ ಇದ್ಲು. ಅದಕ್ಕೆ ತಿನ್ನು, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ತಿನ್ನಿಸ್ದೆ. ಆಮೇಲೆ ಅವಳಾಗೆ ಕೇಳಿ ಇಸ್ಕೊಂಡು ತಿಂದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ವೀಟ್ ಅಂತೂ. ಚಿಕ್ಕದ್ರಲ್ಲಿ ಏನು ತಿಂದಿದ್ದೆ ಅದು ಒಂದು ಟೈಮ್ ತಿಂದಿರೋ ಟೇಸ್ಟು ಈಗಲೂ ಕೂಡ ಹಾಗೆ ಇದೆ ನನಗಂತೂ. ಇನ್ನು ಧನ್ವಿಗೆ ಈಟ್ ಕೂಡ ಆಗಿಬಿಟ್ಟಿತ್ತು, ಹಾಗಾಗಿ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿಕೊಡೋಣ ಅಂತ. ಇನ್ನು ಮೊಸರು ಪ್ಯಾಕೆಟಲ್ಲೇ ಮೊಸರನ್ನು ಸ್ವಲ್ಪ ಶೇಕ್ ಮಾಡಿದ್ರೆ ನೀಟಾಗಿ ಮಜ್ಜಿಗೆ ಆಗುತ್ತೆ. ಇಲ್ಲ ಅಕಸ್ಮಾತ್ ನಾವು ಲೋಟಕ್ಕೆ ಹಾಕಿ ಇದು ಮಾಡ್ತೀವಿ ಅಂದರೆ ಅಷ್ಟು ನೀಟಾಗಿ ಮಜ್ಜಿಗೆ ಕೂಡ ಆಗೋಲ್ಲ, ಅದು ಗಟ್ಟಿ ಹಾಗೆ ಇದ್ಬಿಡುತ್ತೆ. ಇದನ್ನು ನನ್ನ ಹಸ್ಬೆಂಡ್ ನನಗೆ ಮೆಥಡ್ ಹೇಳ್ಕೊಟ್ಟಿದ್ದು. ನಾನು ಪ್ಯಾಕೆಟಲ್ಲೇ ನೀಟಾಗಿ ಶೇಕ್ ಮಾಡಿಬಿಡ್ತೀನಿ, ಮಜ್ಜಿಗೆಗಂತೂ ಸೂಪರಾಗಿ ಆಗುತ್ತೆ, ತೆಳುವಾಗಿ ನೀಟಾಗಿ ಬಂದುಬಿಡುತ್ತೆ. ಇನ್ನು ಮಧ್ಯಾಹ್ನದ ಊಟ ಮಾಡಿದ್ದು ಪಾತ್ರೆ ಎಲ್ಲ ಇರುತ್ತಲ್ಲ, ಹಾಗೆ ಇಟ್ಟಿರ್ತೀನಿ, ಬೆಳಕಕ್ಕೆ ಹೋಗಲ್ಲ. ಇನ್ನು ಧನ್ವಿ ಸ್ಕೂಲಿಂದ ಬರ್ತಾಳಲ್ಲ, ಅವಳದು ಬಾಕ್ಸ್ ಎಲ್ಲ ಇರುತ್ತೆ. ಅವಳು ಬಂದ ಮೇಲೆ ಒಂದೇ ಸರಿ ಎಲ್ಲ ಏನೇನು ಪಾತ್ರೆ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅವಳು ಬಂದು ಸ್ವಲ್ಪ
ಟಿ ವಿ ನೋಡಿಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಕೂತ್ಕೊತಾಳೆ. ಹಾಗಾಗಿ ಟಿ ವಿ ನೋಡ್ತಾ ಇದ್ದಾಳೆ. ಇನ್ನು ಸಂಜೆ ಒಂದು 6 ಗಂಟೆ ಹಂಗೆ ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಇನ್ನು ಸೊಪ್ಪು ತಂದಿದ್ದೆ ಬೆಳಗ್ಗೆ, ಸಬ್ಸಿಗೆ ಸೊಪ್ಪು. ಇವತ್ತು ಮಸಾಲೆ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ, ಹಾಗಾಗಿ ಅದನ್ನು ಬಿಡಿಸಿರಲಿಲ್ಲ. ಅದನ್ನು ಸ್ವಲ್ಪ ಬಿಡಿಸಿ ಎತ್ತಿಟ್ಕೊಳ್ಳೋಣ ಅಂತ. ಸಬ್ಸಿಗೆ ಸೊಪ್ಪಿಂದ ತುಂಬಾ ಹೆಲ್ತ್ ಬೆನಿಫಿಟ್ಟು ಕೂಡ ಇದೆ. ಇನ್ನು ಈ ಹಣ್ಣು ಬಂದು ಲಿಚ್ಚಿನೂ ಕೂಡ ಅಂತಾರೆ, ರಾಂಬುತಾನ್ ಹಣ್ಣು ಕೂಡ ಅಂತಾರೆ. ಇವತ್ತು ತಂದಿದ್ವಿ, ಹಾಗಾಗಿ ಅದು ಹೇಗಿದೆ ಅಂತ ಟೇಸ್ಟು ಕೂಡ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಹಣ್ಣಂತೂ ತುಂಬ ಟೇಸ್ಟ್ ಆಗಿದೆ, ಚೆನ್ನಾಗಿದೆ. ನಾನು ಹೆಂಗಿರುತ್ತೆ ಏನೋ ಅಂದ್ಕೊಂಡಿದ್ದೆ. ನನಗಂತೂ ಈ ಫ್ರೂಟು ತುಂಬಾ ಇಷ್ಟ ಆಯಿತು. ಮೊಬೈಲಲ್ಲೆಲ್ಲ ಬರ್ತಿತ್ತು, ನೋಡಿದ್ದೆ, ಆದರೆ ತಿಂದಿರಲಿಲ್ಲ. ನೆನ್ನೆ ತಂದ ಒಂದು 1/4 kg ಅಷ್ಟು ತಂದ್ವಿ. ಎಷ್ಟು ಕೆ ಜಿಗೆ ಅದೆಷ್ಟೋ ಹೇಳಿದ್ರು, ಮರ್ತೋಗ್ಬಿಟ್ಟಿದ್ದೀನಿ. ಕೆಜಿಗೆ ಅದೆಷ್ಟೇ ಹೇಳಿದ್ರು, ಮರ್ತೋಗ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ. ಡೈಲಿ ಒಂದೊಂದು ತಿಂತಾಯಿದ್ದೀನಿ. ಒಂದು 1/4 kg ಅಷ್ಟು ತಂದಿದ್ದು. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಈಗ ಇಷ್ಟ ಆಯ್ತಲ್ಲ, ಇನ್ನು ಆವಾಗವಾಗ ತಂದು ತಿನ್ನೋಣ ಅಂತ. ತುಂಬಾ ಒಳ್ಳೇದು ಈ ಫ್ರೂಟ್ಸು. ಹಾಗಾಗಿ ಇನ್ನು ಆ ಸ್ವೀಟ್ನ ಎಷ್ಟು ಬೇಕಷ್ಟು ನನ್ನ ಹಸ್ಬೆಂಡಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ತಿನ್ನೋದ್ರಿಂದ ಒಂಥರ ಕೋಲ್ಡಾಗಿ ಚೆನ್ನಾಗಿರುತ್ತೆ, ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ತಣ್ಣಗಿರುತ್ತಲ್ಲ, ತಿಂದರೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಹಾಗಾಗಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಆವಾಗ ಬೇಕಾದ್ರೆ ಡೈಲಿ ಒಂದೊಂದು 4 ಪೀಸ್ ತಿನ್ಬೋದು. ಒಂದು ವಾರ ಅಂತೂ ಬರೋಲ್ಲ. ಈ ಸ್ವೀಟ್ ನೋಡ್ತಿದ್ರೆ ನಂಗೆ ಆವಾಗ ತಿಂತಾ ಇರಬೇಕು ಅನಿಸುತ್ತೆ. ಇನ್ನು ಅದನ್ನಿಗೂ ಕೂಡ ತಿನ್ನಿಸ್ತೆ, ಟೇಸ್ಟು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇನ್ನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ನೈಟ್ ಊಟಕ್ಕೆ ಸಾಂಬಾರು ಇತ್ತು. ಹಾಗಾಗಿ ಅದ್ರ ಜೊತೆಗೆ ಅನ್ನ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ. ಇನ್ನು ಅವರೆಕಾಳು ಸಾಂಬಾರೆಲ್ಲ ಅಂದರೆ ಮುದ್ದೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಇವತ್ತು ಕೂಡ ಅನ್ನನ ಬಸ್ಕೋತಾ ಇದ್ದೀನಿ. ಒಂದೊಂದು ದಿನ ಬಸ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ, ವಾಶ್ ಮಾಡಲಿಕ್ಕೆಲ್ಲ. ಇದು ತುಂಬ ಈಸಿ ಅನಿಸುತ್ತೆ. ಇನ್ನು ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಇತ್ತು, ಅದನ್ನು ಕೂಡ ಎದ್ಬಿಟ್ಟು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಸೌತೆಕಾಯಲ್ಲಿ ಸಿಪ್ಪೆ ಬರುತ್ತಲ್ಲ, ಅದು ತೆಗೆದ್ಬಿಟ್ಟು ತಿನ್ನಬಾರ್ದಂತ, ಹಾಗೆ ತಿನ್ನಬೇಕಂತೆ. ನಾವು ಹಂಗೆ ತಿಂದು ರೂಢಿ ಇಲ್ವಲ್ಲ, ಅದು ಸಿಪ್ಪೆ ಇದ್ರೆ ಸಿಕ್ಕಾಕೊಳ್ತಾ ಇರುತ್ತೆ. ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ತಿಂತೀವಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.